ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಿನ್ನೆ ಸಂಚಿಕೆಯಲ್ಲಿ ಬುದ್ಧಿಯನ್ನು ವೃದ್ಧಿ ಮಾಡ್ಕೊಳ್ಳೋದು ಹೇಗೆ, ಬುಧ ಗ್ರಹಕ್ಕೆ ಶಾಂತಿ ಹೆಂಗೆ ಮಾಡ್ಕೊಳ್ಳೋದು ಹೇಗೆ, ಬುದ್ಧಿ ಮಂಕಾಗಿರ್ತದೆ, ಬುದ್ಧಿ ವೀಕ್ ಆಗಿರ್ತದೆ, ಬುದ್ಧಿಲಿ ಚೈತನ್ಯ ಶಕ್ತಿ ಕಮ್ಮಿ ಆಗುತ್ತೆ, ಇಂಟೆಲೆಕ್ಚುಯಲ್ ಲೆವೆಲ್ ಕಮ್ಮಿ ಆಗಿಬಿಡ್ತದೆ, ಇಂಟೆಲೆಕ್ಟ್ ಅದನ್ನೆಲ್ಲ ಚೈತನ್ಯ ಶಕ್ತಿ ಪಡೆಯೋದು ಹೇಗೆ ಅನ್ನೋ ವಿಚಾರನ ನಿನ್ನೆ ಸಂಚಿಕೆ ನಾನು ಹೇಳಿಕೊಟ್ಟಿದ್ದೆ. ಇವತ್ತು ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥ ಒಂದು ವಿಶೇಷವಾದ ಸಬ್ಜೆಕ್ಟ್ ಇದು. ಒಂದು ಹುಡುಗ ದಿನನಿತ್ಯ ಪೂಜೆ ಮಾಡ್ತಿದ್ದ, ನನಗೆ ಓದಿದ್ದೆಲ್ಲ ನೆನಪು ಬರಲಿ, ಎಕ್ಸಾಮಲ್ಲಿ ಪಾಸ್ ಮಾಡಲಿ ಅಂಥೇಳಿ ದಿನ ಪೂಜೆ ಮಾಡೋದು ಓದೋದು, ದಿನ ಪೂಜೆ ಮಾಡೋದು ಓದೋದು, ದೇವ್ರ ಮೇಲೆ ಭಯ ಭಕ್ತಿ ಜಾಸ್ತಿ, ಶ್ರದ್ಧೆಯಿಂದ ಮಾಡ್ತಿದ್ದ, ಅಷ್ಟೇ ಕಷ್ಟಪಟ್ಟು ಓದ್ತಿದ್ದ. ಒಂದಿನ ಹುಡುಗ ಫೇಲ್ ಆಗಿಬಿಟ್ಟ. ಅವನಿಗೆ ಒಂಥರ ಯೋಚನೆ ಆಯಿತು, ನಾನು ದಿನ ಪೂಜೆ ಮಾಡ್ತೀನಿ, ದಿನ ಓದ್ತೀನಿ ಚೆನ್ನಾಗೆ, ನಾನು ಯಾಕೆ ಫೇಲ್ ಆದೆ? ಅವ್ರು ಯಾರು ಪೂಜೆ ಮಾಡಲ್ಲ, ಸರಿಯಾಗಿ ಓದಲ್ಲ, ಅವರೆಲ್ಲ ಪಾಸಾದರು, ನಾನು ಫೇಲ್ ಆದ್ನಲ್ಲ ಅಂಥೇಳಿ ಅವನಿಗೆ ಉತ್ಸಾಹ ಕಮ್ಮಿ ಆಗೋಯ್ತು. ನಾನು ಓದೋದೇ ಬೇಡ ಬಿಡು, ಕಾಲೇಜ್ಗೆ ಹೋಗೋದೇ ಬೇಡ, ಕಾಲೇಜ್ಗೆ ಹೋಗೋದೇ ಬೇಡ ನಾನು. ದಿನ ಭಾಳ ಶ್ರದ್ಧಾಭಕ್ತಿಯಿಂದ ಮೋಸ ಇಲ್ದೇ, ಯಾರಿಗೂ ವಂಚನೆ ಇಲ್ದೇ, ಕಲಬೆರಕೆ ಇಲ್ದೇ ದಿನ ಅಂಗಡೀಲಿ ನಾನು ಬಿಸ್ನೆಸ್ ಮಾಡ್ತೀನಿ, ನನ್ನ ಹತ್ರಕ್ಕೆ ಜನಗಳೇ ಬರಲ್ಲ, ಅವ್ರ ಹತ್ರ ಜನಗಳು ಹೋಗ್ತಾರೆ ಬಿಸ್ನೆಸ್ಗೆ ಅಂಥೇಳಿ ಬಿಸ್ನೆಸ್ಸಲ್ಲಿ ಮಾಡೋದ್ರಲ್ಲಿ ಆಸಕ್ತಿನೇ ಕಳ್ಕೊಂಬಿಡ್ತಾನೆ. ಓದೋದಲ್ಲಿ ಆಸಕ್ತಿ ಕಮ್ಮಿ ಆಯಿತು, ಬಿಸ್ನೆಸ್ ಮಾಡೋದಲ್ಲಿ ಆಸಕ್ತಿ ಕಮ್ಮಿ ಆಯಿತು. 4 ಇಂಟ್ರಿಗೆ ಹೋದ, 4 ಇಂಟ್ರಲ್ಲೂ ಸಕ್ಸಸ್ ಆಗಿಲ್ಲ, ಫೇಲ್ ಆಯಿತು. ನನ್ನ ಹಣೆ ಬರ ಎಷ್ಟು, ನಾನು ಎಲ್ಲಿ ಹೋದರೂ ಸಕ್ಸಸ್ ಆಗ್ತಿಲ್ಲ, ಅದು ಇಂಟ್ರಿಗೆ ಹೋಗೋದಕ್ಕೆ ಬೇಜಾರು, ಉತ್ಸಾಹ ಕಮ್ಮಿ ಆಗೋಯ್ತು. ಓದೋದಲ್ಲಿ ಆಸಕ್ತಿ ಕಮ್ಮಿ, ಆಟ ಪಾಠಗಳಲ್ಲಿ ಆಸಕ್ತಿ ಕಮ್ಮಿ, ವ್ಯಾಪಾರ ವ್ಯವಹಾರದಲ್ಲಿ ಕಮ್ಮಿ. ಆಫೀಸಲ್ಲಿ ದಿನ ಕೆಲಸ ಮಾಡ್ತೀನಿ, ಬಾಸು ನನ್ನನ್ನು ಅಪ್ರಿಷಿಯೇಟ್ ಮಾಡಲ್ಲ, ಹೊಗಳಲ್ಲ, ಅಷ್ಟೆಲ್ಲ ಶ್ರದ್ಧಾ ಭಕ್ತಿಯಿಂದ ನಿಯತ್ತಾಗಿ ಕೆಲಸ ಮಾಡ್ತೀನಿ, ನನಗೆ ಒಂದು ಸ್ಯಾಲ್ರಿ ಜಾಸ್ತಿ ಮಾಡಲ್ಲ, ಪ್ರಮೋಷನ್ ಕೊಡಲ್ಲ, ಏನೂ ಇಲ್ಲದೆ ತರಲೆ ಪರಲೆ ಮಾಡ್ಕೊಂಡು ಆಟ ಆಡ್ಕೊಂಡು ಕೆಲಸ ಮಾಡೋಗೆಲ್ಲ ಸ್ಯಾಲ್ರಿ ಪ್ರಮೋಷನ್ ಕೊಟ್ಟರು. ಉದ್ಯೋಗದಲ್ಲಿ ಆಸಕ್ತಿ ಕಮ್ಮಿ ಆಯಿತು, ಉತ್ಸಾಹ ಕಮ್ಮಿ ಆಯಿತು. ಮತ್ತು ನಾನು ಮನೇಲಿ ಕಷ್ಟಪಟ್ಟು ದುಡ್ಕೊಂಬಂದು ಸಂಪಾದನೆ ಮಾಡಿ ಹಾಕ್ತೀನಿ, ನನ್ನೇ ಸರಿ ಇಲ್ಲ ಅಂತಾರೆ, ನೀನೇ ಸರಿ ಇಲ್ಲ, ದುಡಿಯೋ ನಾನು, ಸಂಪಾದನೆ ಮಾಡೋದು ನಾನು, ತಂದಾಕೋದು ನಾನು, ಆದರೆ ನನಗೆ ಆರೋಪ ನಿಷ್ಠೂರ, ನನ್ನ ಬಗ್ಗೆನೇ ಕೆಟ್ಟ ಮಾತಾಡ್ತಾರೆ ನಮ್ಮನೆ ಜನ, ನಂಗೆ ಸಂಸಾರದ ಮೇಲೆ ಆಸಕ್ತಿ ಇಲ್ಲ, ಯಾರ ಮೇಲೂ ಆಸಕ್ತಿ ಇಲ್ಲ ಅಂಥೇಳಿ ಅವನೊಂಥರ ಧೈರ್ಯ ಕಳ್ಕೊಳ್ತಾನೆ, ಆಸಕ್ತಿ ಕಳ್ಕೊಂಬಿಡ್ತಾನೆ. ಒಂದು ರೀತಿ ಹಠ ಛಲ ಚಾಲೆಂಜ್ ಎಲ್ಲ ಕಳ್ಕೊಂಬಿಡ್ತಾನೆ. ಯಾಕೆ ಈ ಥರ? ಕಷ್ಟಪಟ್ಟು ನಾನು ದುಡಿತೀನಿ, ಸಾಲನೇ ಎತ್ತಿರ್ತಿಲ್ಲ, ನಂದು ಇದೊಂದು ಬದುಕ, ಕಷ್ಟಪಟ್ಟು ದುಡ್ದು ಸಾಕಾಯಿತು, ನನಗೆ ಸಾಲನೇ ತೀರ್ತಿಲ್ಲ ಅಂದರೆ ನಾನು ಯಾಕೆ ದುಡಿಬೇಕು? ದುಡಿಯೋದ್ರಲ್ಲಿ ಆಸಕ್ತಿ ಕಮ್ಮಿ, ಕೆಲಸಕ್ಕೆ ಹೋಗಲ್ಲ, ಸ್ಕೂಲ್ಗೆ ಹೋಗಲ್ಲ, ಕಾಲೇಜ್ಗೆ ಹೋಗಲ್ಲ, ಯಾವ ಕೆಲಸನೂ ಮಾಡಲ್ಲ, ಹೋಗಿ ರೂಮಾಗಿ ಕೂತ್ಕೊಂಡೇ ಇರ್ತಾರೆ, ಕಣ್ಣು ಮುಚ್ಕೊಂಡೇ ಮಲಗಿರೋದು, ಯಾವಾಗಲೂ ಕಣ್ಣು ಮುಚ್ಕೊಂಡೇ ಯೋಚನೆ ಮಾಡೋದು, ಯಾವಾಗಲೂ ಕಣ್ಣು ಮುಚ್ಕೊಂಡೇ ಸುಮ್ಮನೆ ಕೂತಿರ್ತಾರೆ. ಯಾಕೆ? ಏನು ಮಾಡಲಿ, ಎಲ್ಲ ಫೇಲ್ಯೂರ್ ಆಗ್ತಿದೆಯಲ್ಲ, ಉತ್ಸಾಹ ಕಮ್ಮಿ, ನನಗೆ ಧೈರ್ಯ ಸಾಕಾಗ್ತಿಲ್ಲ, ಏನೋ ಒಂದು ರೀತಿ ಸಂಕೋಚ ಸ್ವಭಾವ, ನನಗೆ ಯಾವುದ್ರ ಮೇಲೆ ಆಸಕ್ತಿ ಇಲ್ಲ, ನಾನು ಬದುಕೋದೇ ಬೇಡ, ಇಂಟರ್ವ್ಯೂಲ್ಲಿ ಫೇಲ್ ಆಗ್ತಾಯಿದ್ದೀನಿ, ಸಬ್ಜೆಕ್ಟು ಫೇಲ್ ಆಯಿತು, ಬಿಸ್ನೆಸ್ ಲಾಸ್ ಆಯಿತು, ಎಲ್ಲ ನನಗೆ ಅವಮಾನ ಮಾಡ್ತಾರೆ, ನನಗೆ ಎಲ್ಲ ಬೇಜಾರು ಮಾಡ್ತಾರೆ, ನನ್ನ ಕಂಡ್ರೆ ಎಲ್ಲ ಅಪಹಾಸ್ಯ ಮಾಡ್ತಾರೆ, ನನ್ನ ಬಗ್ಗೆ ಟೀಕೆ ಮಾಡ್ತಾರೆ, ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾರೆ. ಅದಕ್ಕೆ ನನಗೆ ಏನು ಬೇಡ, ನಾನೆಲ್ಲ ದೂರ ಹೋಗ್ಬಿಡ್ಲಾ, ಅಥವಾ ಎಲ್ಲರೂ ದೂರ ಹೋಗ್ಬಿಟ್ಟು ಅಥವಾ ನೇಣು ಹಾಕೊಂಡು ಸತ್ತೋಗ್ಲಾ, ಅಥವಾ ನಾನು ಬದುಕಿಲೇಬಾರ್ದು, ನಾನೊಬ್ಬ ವೇಸ್ಟ್, ಏನು ಮಾಡೋದು? ಈ ರೀತಿ ವ್ಯಾಪಾರ ವ್ಯವಹಾರ
ಉದ್ಯೋಗದಲ್ಲಿ ದಿನನಿತ್ಯ ಅವರಿಗೆ ಉತ್ಸಾಹ, ಶೌರ್ಯ, ಆ ವೀರತೆ, ಧೈರ್ಯ, ಸ್ಥೈರ್ಯ, ನಾನು ಏನಾರು ಮಾಡಿ ಅಚೀವ್ ಮಾಡಬೇಕು, ಏನಾದ್ರು ಮಾಡಿ ಮಾಡಬೇಕು, ನಾನು ಮಾಡಲೇಬೇಕು ಅನ್ನೋ ಒಂದು ಸಾಹಸ ಗುಣ ಮಿಸ್ ಆಗ್ತಾ ಇದೆ ಇವತ್ತು ಎಷ್ಟೋ ಜನಗಳಿಗೆ. 5 ಸಲ ಇಂಟ್ರಿಗೆ ಹೋದೆ, ಏನಪ್ಪ ಮಾಡೋದು, ಸೆಲೆಕ್ಟ್ ಆಗಲಿಲ್ಲ, ಬಾರ್ಗೆ ಹೋಗಿ ಕುಡಿಯೋಕ್ಕೆ ಶುರು ಮಾಡಿಬಿಟ್ಟ. 3 ಸಲ ಓದೆ, ಪಾಸ್ ಆಗಲಿಲ್ಲ, ಕಾಲೇಜು ಸ್ಕೂಲ್ ಬಿಟ್ಟ, ಡ್ರಗ್ಸ್ ತೊಗೊಳಕ್ಕೆ ಶುರು ಮಾಡ್ದ. ವ್ಯಾಪಾರ ಆಗಲಿಲ್ಲ, ಸಾಲ ಜಾಸ್ತಿ ಆಯಿತು, ಅಂಗಡೀಲಿ ನಿಯತ್ತಾಗಿ ಕೆಲಸ ಮಾಡಿ ನಿಯತ್ತಾಗಿ ವ್ಯಾಪಾರ ಮಾಡ್ತೀನಿ, ಜನಗಳೇ ಬರ್ತಿಲ್ಲ, ವ್ಯಾಪಾರ ಆಗ್ತಿಲ್ಲ, ಬಂಡವಾಳ ಹೋಗ್ತಾ ಇದೆ, ಬಡ್ಡಿ ಕಟ್ತಾ ಇದ್ದೀನಿ, ವ್ಯಾಪಾರದಲ್ಲಿ ಆಸಕ್ತಿ ಇಲ್ಲ, ಅವನು ಕುಡಿಯೋದು ಕಲ್ತ್ಕೊಂಡ. ಹೀಗೆ ತಮಗೆ ತಾನೇ ಡಿಮೋಟಿವೇಶನ್ ಮಾಡ್ಕೊಂಡ್ಬಿಡ್ತಾರೆ. ಡಿಮೋಟಿವೇಶನ್, ನಿರಾಸಕ್ತಿ, ಧೈರ್ಯ ಇಲ್ಲ, ಶೌರ್ಯ ಇಲ್ಲ, ಸಾಹಸ ಗುಣ ಇಲ್ಲ, ಉತ್ಸಾಹ ಇಲ್ಲ, ಏನಾರು ಮಾಡಿ ಸಾಧಿಸ್ಬೇಕು ಅನ್ನೋ ಒಂದು ಛಲ ಇಲ್ಲ. 20 ಹೆಣ್ಣು ನೋಡಿದೆ ನಾನು, 20 ಹೆಣ್ಮಕ್ಳು ನೋಡ್ಕೊಂಬಂದೆ. ಯಾವ ಹೆಣ್ಣು ಕೂಡ, ಯಾವ ಹೆಣ್ಮಗಳು ನನಗೆ ಮದುವೆಗೆ ಸೆಟ್ ಆಗಲಿಲ್ಲ. ನಂಗೆ ಮದುವೆಲೇ ಆಸಕ್ತಿ ಇಲ್ಲಪ್ಪ, ನನಗೆ ಯಾರೂ ಎಣ್ಣೆ ಕೊಡಲ್ಲಪ್ಪ, ನಾನು ವೇಸ್ಟು, ನಾನು ರೂಪ ಚೆಂದಾಗಿಲ್ಲ, ನನಗೆ ಅದಿಲ್ಲ ಇದಿಲ್ಲ, ತನಗೆ ತಾನೇ ತನ್ನಲ್ಲೇ ಆ ಧೈರ್ಯ, ಸ್ಥೈರ್ಯ ಮತ್ತು ಆ ಒಂದು ವೀರತ್ವವನ್ನು ಕಳ್ಕೊಂಡ್ಬಿಡ್ತಾರೆ. ಡಿಮೋಟಿವೇಶನ್. ನನಗೆ ಮದುವೆನೇ ಆಗಿಲ್ಲ ಯೋಚನೆ, ಮದುವೆ ಆಯಿತು, ಮಕ್ಕಳೇ ಆಗ್ತಿಲ್ಲ, ಯಾಕಾದ್ರು ಮದುವೆ ಆದ್ನೋ ನಾನು, ನನಗೆ ಮದುವೆನೇ ಬೇಕಾಗಿಲ್ಲ ಅಂದು ತನ್ನ ಒಂದು ಧೈರ್ಯ, ಸ್ಥೈರ್ಯ, ಉತ್ಸಾಹ, ಲವಲವಿಕೆ ಎಲ್ಲ ತಮಗೆ ತಾವೇ ಕುಂದಿಸ್ಕೊಂಡ್ಬಿಡ್ತಾರೆ ಚಿಂತೆಯಿಂದ. ನಮಗೇನು ಆಗಬೇಕಾಗಿತ್ತು ಅದಾಗಲಿಲ್ಲ ಅಂದಾಗ ಮನುಷ್ಯ ತನಗೆ ತಾನೇ ಎಲ್ಲ ಶಕ್ತಿ, ಎಷ್ಟು 5 ಶಕ್ತಿಗಳು, ಉತ್ಸಾಹ ಕಳ್ಕೊತಾನೆ, ಧೈರ್ಯ ಕಳ್ಕೊತಾನೆ, ಶೌರ್ಯ ಕಳ್ಕೊತಾನೆ, ಸಾಹಸ ಗುಣ, ಸಾಧಿಸ್ಬೇಕಾದ ಏನೇ ಆಗಲಿ, 20 ಹುಡುಗಿ ನೋಡಿದ್ರೆ 21 ನೋಡೋಣ, ಇನ್ನೊಂದು ನೋಡು ಆ ಹುಡುಗಿ ಮದುವೆ ಆಗ್ಬೋದೇನೋ, ಆ ಸಾಹಸ ಗುಣ ಇಲ್ಲ. ಮತ್ತು ಅವನಿಗೆ ಛಲ, ಬದುಕಬೇಕು, ಇಷ್ಟೆಲ್ಲ ಕಷ್ಟ ಇದ್ದರು, ಇಷ್ಟೆಲ್ಲ ತೊಂದರೆ ಇದ್ದರು, ನಾನು ಬದುಕಬೇಕು ಅನ್ನೋ ಹಠ, ಛಲ ಕೂಡ ಕಳ್ಕೊಂಬಿಡ್ತಾನೆ. ಈ ಥರದವ್ರಿಗೆ ಏನು ಮದ್ದು ಹಾಗಾದರೆ? ಇಂಥವ್ರನ್ನ ಯಾವ ರೀತಿ ನಾವು ಟ್ರೈನ್ ಮಾಡಬೇಕು? ಇಂಥವ್ರಿಗೆಲ್ಲ ಧೈರ್ಯ ಬರಲಿ ಅಂತ ಒಂದು ಟ್ಯಾಬ್ಲೆಟ್ ಕೊಡೋಕ್ಕಾಗಲ್ಲ, ಉತ್ಸಾಹ ಸೃಷ್ಟಿಯಾಗಲಿ ಅಂತ ಒಂದು ಇಂಜೆಕ್ಷನ್ ಕೊಡೋಕ್ಕಾಗಲ್ಲ, ಅಥವಾ ಅವ್ನಿಗೆ ಹಠ ಛಲ ಬರಲಿ ಅಂತೇಳಿ ಒಂದು ಬಾಟ್ಲು ಗ್ಲುಕೋಸ್ ಹಾಕೋಕ್ಕಾಗಲ್ಲ. ಇದೆಲ್ಲ ಹೆಂಗೆ ಬರಬೇಕು? ಹಾಗಾದರೆ ಒಬ್ಬ ವ್ಯಕ್ತಿ ಅವನಿಂಥ ಬಡತನದಲ್ಲೇ ಇರಲಿ, ರೋಗಿನೇ ಆಗಿರಲಿ, ದರಿದ್ರದಲ್ಲೇ ಹುಟ್ಟಿರಲಿ, ಅವನಲ್ಲಿ ಉತ್ಸಾಹ, ಸಾಹಸ ಗುಣ, ಶೌರ್ಯ, ಧೈರ್ಯ, ಸ್ಥೈರ್ಯ ಯಾವುದೂ ಕೂಡ ಕಮ್ಮಿ ಆಗಬಾರ್ದು ಅಂದರೆ ಏನು ಮಂತ್ರತಂತ್ರ ಮಾಡಬೇಕು? ಯಾಕೆ ಹುಡುಗರಲ್ಲಿ, ಓದೋ ಹುಡುಗರಲ್ಲಿ ಆಸಕ್ತಿ, ಧೈರ್ಯ, ಸ್ಥೈರ್ಯ, ಛಲ, ಉತ್ಸಾಹ, ಚಾಲೆಂಜಿಂಗ್ ನೇಚರ್, ಸಾಹಸ ಗುಣ ಕಮ್ಮಿ ಆಗ್ತಾಯಿದೆ? ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ, ಅದು ಯಾವುದೇ ಕ್ಷೇತ್ರ ಆಗಿರ್ಬೋದು, ಅದೆಂಥದೇ ಇರ್ಬೋದು, ಒಟ್ಟಿನಲ್ಲಿ ಕೈ ಹಾಕಿದ ಕೆಲಸ ಎಂಡಾಗೋವರೆಗೂ ಉತ್ಸಾಹ, ಧೈರ್ಯ, ಸ್ಥೈರ್ಯ, ಶೌರ್ಯ, ವೀರತೆ, ಸಾಹಸ ಗುಣಗಳೆಲ್ಲ ಇರಬೇಕು. ಆಗ ಅದೆಂಥದೇ ಆಗಿರಲಿ ಗೆದ್ದು ಬಿಡ್ತಾರೆ, ತೃಪ್ತಿ ಸಿಗುತ್ತೆ. ಯಾಕೆ ಉತ್ಸಾಹ ಕಮ್ಮಿ, ಧೈರ್ಯ, ಸ್ಥೈರ್ಯ ಕಮ್ಮಿ ಅಂತಂದರೆ, ಇನ್ನೊಬ್ಬರನ್ನ ಅಪಹಾಸ್ಯ ಮಾಡಿದರೆ ಪೂರ್ವಜನ್ಮದಲ್ಲಿ, ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡಿದರೆ, ಇನ್ನೊಬ್ರು ನೋಡ್ಕೊಂಡು ನಗಾಡಿದರೆ, ಅವ್ನು ಬಿಡೋ ಹುಚ್ಚ, ಅವ್ನಿಗೇನು ಗೊತ್ತು, ಅವ್ನಿಗೇನು ತಾಕತ್ತಿದೆ ಬಿಡೋ, ಅವನೊಬ್ಬ ಮುಟ್ಟಾಳ, ಅವನೊಬ್ಬ ಕತ್ತೆ, ಏನು ಗೊತ್ತಿಲ್ಲ. ಹೀಗೆ ಹಲವಾರು ರೀತಿ ಒಂದು ಆತ್ಮವನ್ನು ಹೀಯಾಳಿಸಿದರೆ, ಟೀಕೆ ಮಾಡಿದರೆ, ಡಿಗ್ರೇಡ್ ಮಾಡಿದರೆ, ಡಿಮೋಟಿವೇಶನ್ ಮಾಡಿದರೆ, ಆ ದೋಷ ಈ ಜನ್ಮದಲ್ಲಿ, ಆ ಏಜ್ ಬಂದಾಗ, ನಾನು ಹೋದ ಜನ್ಮದಲ್ಲಿ 30ನೇ ವಯಸ್ಸಿನಲ್ಲಿ ಅವನು ದಡ್ಡ, ಅವನಿಗೇನು ಬರಲ್ಲ, ಅವನಿಗೆ ಎಷ್ಟು ಹೇಳ್ಕೊಟ್ರು ಅಷ್ಟೇ, ಅವನು ಅಂಥವನು ಇಂಥವನು ಅಂತ ನಾನು ಟೀಕೆ ಮಾಡಿ ಅವನ ಬಗ್ಗೆ ಕೆಟ್ಟದಾಗಿ ಪ್ರೊಜೆಕ್ಟ್ ಮಾಡಿಬಿಟ್ಟಿದ್ದೆ ಹೋದ ಜನ್ಮದಲ್ಲಿ 30ನೇ ವಯಸ್ಸಿನಲ್ಲಿ. ನಾನೀಗ 30ನೇ ವಯಸ್ಸಿಗೆ ಈಗ ಹುಟ್ಟಿದ್ದೀನಿ ಈ ಜನ್ಮದಲ್ಲಿ. ಆ ಏಜ್ಗೆ ಆ ಗ್ರಹಗಳು, ಆ ಗಳಿಗೆಯಲ್ಲಿ ಏನು ಬೈದಿದ್ನೋ, ಏನು ಟೀಕೆ ಮಾಡಿದ್ನೋ, ಅಪಹಾಸ್ಯ ಮಾಡಿದ್ನೋ, ಅದರ ಫಲ ನಾನು ಈ ಜನ್ಮದ 30ನೇ ವಯಸ್ಸಿಗೆ ಬಂದ ತಕ್ಷಣ ನನ್ನಲ್ಲಿ ಆಸಕ್ತಿ ಕಮ್ಮಿ, ಧೈರ್ಯ ಕುಂದೋಗುತ್ತೆ,
ಶೌರ್ಯ ಇಲ್ಲ, ವೀರತ್ವ ಇಲ್ಲ, ಸಾಹಸ ಗುಣ ಇಲ್ಲ, ಉತ್ಸಾಹ ಇಲ್ಲ, ಛಲ ಇಲ್ಲ. ಎಷ್ಟು ಲವಲವಿಕೆ ಆಗಿದ್ದಪ್ಪ ಲಕ್ಷ್ಮೀ ಶ್ರೀನಿವಾಸು. ಹಂಗೆ ಮಾಡ್ತೀನಿ, ಹಿಂಗೆ ಮಾಡಿಲ್ಲ, ಅಯ್ಯೋ ಈಗ ಕುಂದೋಗ್ಬಿಟ್ನಲ್ಲಪ್ಪ. ಇದು ಪೂರ್ವಜನ್ಮದ ಗ್ರಹ ದೋಷ. ಧೈರ್ಯ, ಸ್ಥೈರ್ಯ, ಛಲ ಇದೆಲ್ಲ ಸೂರ್ಯ, ಶನಿ ಮತ್ತು ಮಂಗಳ ಈ 3 ಗ್ರಹಗಳು ವೀಕ್ ಆಗುತ್ತೆ. ಸೂರ್ಯ, ಮಂಗಳ, ಶನಿ ಈ 3 ಗ್ರಹಗಳ ಸಂಯೋಗದಿಂದ ಓದೋದಲ್ಲಿ ಆಸಕ್ತಿ ಇಲ್ಲ, ಕೆಲಸದಲ್ಲಿ ಆಸಕ್ತಿ ಇಲ್ಲ, ವ್ಯಾಪಾರದಲ್ಲಿ ಆಸಕ್ತಿ ಇಲ್ಲ, ಎಲ್ಲಿ ಹೋಗಬೇಕು, ಮದುವೆ ಮುಂಜಿ ಆ ಕಡೆ ಈ ಕಡೆ ಆ ಊರು ಹೋಗಬೇಕು ಅನ್ನೋ ಆಸಕ್ತಿ ಇಲ್ಲ, ಎಲ್ಲದಲ್ಲೂ ಆಸಕ್ತಿ ಇಲ್ಲ. ಮಂಕು ಬಡ್ದಾಗ ಮನೆ ಕೂತಿರ್ತಾನೆ ಅಥವಾ ಕೂತಿರ್ತಾಳೆ. ಇಷ್ಟೆಲ್ಲ ಇದ್ದರೂ ಕೂಡ ಅವರಿಂದ ಏನೋ ಒಂದು ಮಾಡಲಿ, ಮನೆ ಕೂತಿರೋ ಬದಲು ಆಯಿತು ಫೇಲ್ ಆದ ಬೇರೆ ಕೆಲಸ ಮಾಡು, ಈ ಬಿಸ್ನೆಸ್ ಲಾಸ್ ಆಯಿತಾ ಇನ್ನೊಂದು ಬಿಸ್ನೆಸ್ ಮಾಡು, ನಂಗಿಲ್ಲ, ನಂಗೆ ಯಾವ ಬಿಸ್ನೆಸ್ಸು ಮಾಡಲ್ಲ, ನಾನು ಕಾಲೇಜ್ಗೆ ಹೋಗಲ್ಲ, ಸ್ಕೂಲ್ಗೆ ಹೋಗಲ್ಲ, ನಂಗೆ ಮದುವೆನೇ ಬೇಡ, ನಂಗೆ ಕೆಲಸಕ್ಕೆ ಇಂಟರ್ವ್ಯೂಗೆ ಹೋಗಲ್ಲ. ಜಿಗುಪ್ಸೆ. ಸೂರ್ಯ, ಮಂಗಳ, ಶನಿ 3 ಒತ್ತಡದಿಂದ ಅವನು ಹಿಂಗಿದ್ದಾನೆ. ನಾವೇನು ಮಾಡ್ತೀವೋ ಓದ್ ಜನ್ಮದಲ್ಲಿ ಅದು ಈ ಜನ್ಮದಲ್ಲಿ ಆ ಏಜು, ಆ ಟೈಮು, ಆ ಗಳಿಗೆ, ಆ ನಕ್ಷತ್ರ ರಾಶಿ ಪಟ್ಟಂತ ಬಂದುಬಿಡುತ್ತೆ. ಅದಕ್ಕೆ ಕ್ಷಣ ಕ್ಷಣವೂ ಒಳ್ಳೇದು ಮಾಡಬೇಕು. ಇನ್ನೊಬ್ಬರ ಬಗ್ಗೆ ಟೀಕೆ ಅಪಪ್ರಚಾರ ಮಾಡೋದು ದೊಡ್ಡದಲ್ಲ. ಮಾಡಿಬಿಟ್ಟ ಮೇಲೆ ಆ ಕರ್ಮ ಅನುಭವಿಸ್ಬಿಡ್ತೀವಿ. ಅನುಭವಿಸ್ಬಾರ್ದು ಅಂದರೆ ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಕಲೆ, ಆ ಒಂದು ಚಾತುರ್ಯತೆಯನ್ನು ಕಲ್ತಿರ್ಬೇಕು ಬದುಕಿನಲ್ಲಿ. ಅಷ್ಟು ವಿಶೇಷತೆ ಇದೆ ಮನುಷ್ಯನ ಜನ್ಮ. ಎಷ್ಟು ದೊಡ್ಡ ವ್ಯಕ್ತಿ ಅನ್ನೋದಕ್ಕಿಂತ ಎಷ್ಟು ಶ್ರೇಷ್ಠ ವ್ಯಕ್ತಿ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಕೋಟಿಗಟ್ಟೆ ದುಡ್ಡು ಇಟ್ಟಿದ್ದಾನಪ್ಪ, ಇಷ್ಟುದ್ದ ಓದಿದ್ದಾನೆ ಅಂತೀವಿ ನಾವು. ಅದು ದೊಡ್ಡದಲ್ಲ. ದುಡ್ಡು ಬರಲ್ಲ, ಅವನು ಓದಿದ್ರ ಜೊತೆ ಬರಲ್ಲ, ಅವನ ಶ್ರೇಷ್ಠತೆ, ಅವನ ಒಂದು ಪ್ಯೂರಿಟಿ, ಅವನ ಆಚಾರ ವಿಚಾರ ಸಂಸ್ಕಾರ, ಅವನ ಗುಣ ನಡೆ ನುಡಿಗಳು ಅದು ಶ್ರೇಷ್ಠ ಇರಬೇಕು. ಅದರಲ್ಲಿ ಡಿಗ್ರಿ ಪಡೆದಿರಬೇಕು, ಅದರಲ್ಲಿ ಪಾಂಡಿತ್ಯ ಇರಬೇಕು, ಅದರಲ್ಲಿ ಪವಿತ್ರತೆ ಇದ್ದಾಗ ಅವನು ನಿಜವಾದ ವ್ಯಕ್ತಿತ್ವ. ಅವನು ಸೂರ್ಯ ಚಂದ್ರ ಇರೋವರೆಗೂ ನಾವು ನೆನೆಸ್ಕೋತೀವಿ. ಅಮರನಾಗ್ತಾನೆ, ಚಿರಂಜೀವಿ ಆಗ್ತಾರೆ. ನಮ್ಮ ದೊಡ್ಡತನ ಚಿರಂಜೀವಿ ಆಗಕ್ಕೆ ಬಿಡಲ್ಲ, ನಮ್ಮ ಶ್ರೇಷ್ಠತೆ ನಮ್ಮ ಚಿರಂಜೀವಿ ಮಾಡುತ್ತೆ. ಅದರಿಂದ ಶ್ರೇಷ್ಠನಾಗಬೇಕು, ಜ್ಯೇಷ್ಠನಾಗಬೇಕು ಅಂತ ಹೇಳುತ್ತೆ ಎಲ್ಲ ವೇದ ಉಪನಿಷತ್ತುಗಳು. ಹೀಗೆ ಇತ್ತೀಚೆಗೆಲ್ಲ ಈ ಉತ್ಸಾಹ ಧೈರ್ಯ ಎಲ್ಲ ಕಳ್ಕೊಂಡು ಡ್ರಿಂಕ್ಸ್ ಮಾಡ್ತಾರೆ, ಸ್ಮೋಕ್ ಮಾಡ್ತಾರೆ, ಡ್ರಗ್ಸ್ ತೊಗೋತಾರೆ, ಎಲ್ಲ ತೊಗೊಂಡು ಮನೇಲೇ ಕೂತಿರ್ತಾರೆ. ಕಂಪ್ಲೇಂಟು ಗಂಡಂದು, ನನ್ನ ಗಂಡ ಕೆಲಸಕ್ಕೆ ಹೋಗಲ್ಲ, ಮನೇಲೇ ಮಲಗಿರ್ತಾನೆ, ನನ್ನ ಮಗ ಕಾಲೇಜ್ಗೆ ಹೋಗಲ್ಲ, ಸ್ಕೂಲ್ಗೆ ಹೋಗಲ್ಲ, ಮನೇಲೇ ಇರ್ತಾನೆ, ಹೋಗಲ್ಲ ಅಂತಾನೆ. ನಮ್ಮ ಯಜಮಾನರು ಅಂಗಡಿ ಓಪನೇ ಮಾಡಲ್ಲ, ಬಿಸ್ನೆಸ್ಸೇ ಮಾಡ್ತಿಲ್ಲ, ನನ್ನ ಕೈಲಿ ಆಗಲ್ಲ, ಏನೋ ಒಂಥರ ಆಗುತ್ತೆ, ನನಗೇನೋ ಒಂಥರ ಆಗ್ತಿದೆ, ನನ್ನ ಕೈಲಿ ಆಗ್ತಿಲ್ಲ, ನಾನು ಮಾಡೋಕ್ಕಾಗಲ್ಲ ಅಂತಾರೆ. ಇದು ಸೂರ್ಯ ಮಂಗಳ ಶನಿಗ್ರಹ ದೋಷ ಜಾತಕದ ಓಜ್ಜಂದಲ್ಲಾದರೆ. ಇನ್ನೊಂದು ಕಣ್ದೃಷ್ಟಿಯಿಂದಲೂ ಈ ಥರ ಆಗುತ್ತೆ. ಅಯ್ಯೋ ಎಷ್ಟು ಚೆನ್ನಾಗಿ ಓದ್ತಾನೆ, ಎಷ್ಟು ಚೆನ್ನಾಗಿ ಇಂಟ್ರಿಗೆ ಹೋಗ್ತಾನೆ, ಎಷ್ಟು ಚೆನ್ನಾಗಿ ಮಾಡ್ತಾಯಿರ್ತಾನೆ, ಕಣ್ದೃಷ್ಟಿಯಿಂದನೂ ಅವನ ಆಸಕ್ತಿ ಧೈರ್ಯ ಸ್ಥೈರ್ಯ ಎಲ್ಲ ಕುಗ್ಗೋಗುತ್ತೆ. 3ನೇದು ಮಾಟಮಂತ ತಂತ್ರ ಮಾಡಿ ಕೂಡ ಇದು ಮಂಗಳ ಗ್ರಹ ಶನಿ ರಾಹುಕೇತುಗಳು ಉಪಯೋಗಿಸ್ಕೊಂಡು ಮಾಟಮಂತ್ರ ಮಾಡಿಬಿಟ್ರೆ ಧೈರ್ಯ ಸ್ಥೈರ್ಯ ವೀರತ್ವ ಸಾಹಸ ಗುಣ ಛಲ ಹಠ ವೀರತ್ವ ಎಲ್ಲ ಕುಗ್ಗೋಗ್ಬಿಡುತ್ತೆ. ಸಪ್ಪೆ ಥರ ಈ ಬಾಳೆಹಣ್ಣು ತಿಂದಾದ್ಮೇಲೆ ಸಿಪ್ಪೆ ಬಿಸಾಕ್ಬಿಡ್ತೀವಿ ನೋಡಿ, ಕಿತ್ತಳೆ ಹಣ್ಣು ತಿಂದಾದ್ಮೇಲೆ ಆ ಸಿಪ್ಪೆ ಬಿಸಾಕ್ಬಿಡ್ತೀವಿ ನೋಡಿ, ಅದು ಹಂಗೇ ಕಪ್ಪಾಗ್ತಾ ಹೋಗ್ತಾ ಕೊಳ್ತೋಗುತ್ತೆ. ಅದು ಶೇಪೆಲ್ಲ ಇಷ್ಟುದ್ದ ಸಿಪ್ಪೆ ದಿನ ಅದು ಇಷ್ಟಾಗಲ ಆಗಿಬಿಡುತ್ತೆ. ಹಾಗೇ ಕೊಳೆತು ಆಕಾರ ಎಲ್ಲ ಕಮ್ಮಿ ಆಗುತ್ತೆ, ಅದು ಶಕ್ತಿ ಕ್ಷೀಣಿಸ್ಬಿಡುತ್ತೆ. ಹಂಗೆ ರೂಪ ಬದಲಾವಣೆ ಆಗುತ್ತೆ. ಉತ್ಸಾಹ ಧೈರ್ಯ ಸ್ಥೈರ್ಯ ಎಲ್ಲ ಕಮ್ಮಿ ಆದಾಗ ಶಕ್ತಿ ಕಮ್ಮಿ ಆಗುತ್ತೆ, ವಯಸ್ಸಾದಂಗೆ ಕಾಣುತ್ತೆ. ಅವನಲ್ಲಿ ಇವನು ಅಂದ್ಕೋಬೇಕು. ಆ ಲೆವೆಲ್ಗೆ ಆಕಾರ ವಿಕಾರ ಚೇಂಜ್ ಆಗಿಬಿಡುತ್ತದೆ. ಇದಕ್ಕೆ ವಿಕೃತಿ ಅಂತ ಕರೀತಾರೆ. ಅದರಿಂದ ನಮ್ಮಲ್ಲಿ ಧೈರ್ಯ ಸ್ಥೈರ್ಯ ಸಾಹಸ ಗುಣ ವೀರತ್ವ ಶೌರ್ಯ ಛಲ ಓದಿರಬೇಕು ಅಂತಲೇ ಇಲ್ಲ. ಇದಿಷ್ಟಕ್ಕೂ ಶ್ರೀಮಂತ 500 ಎಕರೆ ಜಮೀನು ಒಂದು 50,000 ಕೋಟಿನೇ ಇರಬೇಕು ಅಂತೇನಿಲ್ಲ. ಕೋಟಿಗಟ್ಟಲೆ ಆಸ್ತಿ ಇದ್ದು ಕೋಟಿಗಟ್ಟಲೆ ದುಡ್ಡಿದ್ರೂ ಕೂಡ ಅವ್ರಿಗೆ ಉತ್ಸಾಹ ಇಲ್ಲ, ಧೈರ್ಯ ಇಲ್ಲ, ಸ್ಥೈರ್ಯ ಇಲ್ಲ, ಭಯ, ಒಂಥರ ಮಂಕು. ಅದೇ ಬೀದಿ ಭಿಕ್ಷೆ ಬೇಡವನು 5 ಮನೆ ಆಯಿತಾ, ಇನ್ನೂ 5 ಮನೆ ಭಿಕ್ಷೆ ಬೇಡೋಣ, 5 ಸಬ್ಜೆಕ್ಟ ಇನ್ನೂ 1-2 ಸಬ್ಜೆಕ್ಟ್ ಎಕ್ಸ್ಟ್ರಾ ಓದೋಣ. ಹೀಗೆ
ಆಸಕ್ತಿ, ನಿರಾಸಕ್ತಿ, ಧೈರ್ಯ, ಇದೆಲ್ಲನೂ ನಾವು ಊಟ ತಿಂಡಿಲಿ ಬರೋಲ್ಲ ಅದು, ಅಥವಾ ಇಂಜೆಕ್ಷನ್ ಟಾನಿಕ್ ವೈಟಮಿನ್ಸ್ ಅಲ್ಲಿ ಬರೋಲ್ಲ ಅದು. ಅದಕ್ಕೆ ಹಿಂದಿನ ಕಾಲದಲ್ಲಿ ಗುರುಕುಲದಲ್ಲಿ ಮಕ್ಕಳುಗಳಿಗೆ ಋಷಿಮುನಿಗಳು, ಆಗಿನ ಕಾಲದ ಟೀಚರ್ಸು, ಸೈಂಟಿಸ್ಟ್ಗಳು ಮಕ್ಕಳಿಗೆ ಧೈರ್ಯ, ಕಾಡಲ್ಲೇ ಬದುಕೋಕ್ಕೆ ಧೈರ್ಯ, ಸ್ಥೈರ್ಯ, ಏನು ಬೇಕಾದ್ರೂ ಮಾಡ್ತೀನಿ, ಶೌರ್ಯ, ಯಾರು ಬಂದು ಎದುರಿಸ್ತೀನಿ, ಸಾಹಸ ಗುಣ, ಉತ್ಸಾಹ, ಛಲ, ಇಲ್ಲಿ ಕಲಿತು ನಾನು ದೊಡ್ಡ ರಾಜನಾಗಬೇಕು, ದೊಡ್ಡ ಮಿನಿಸ್ಟರ್ ಆಗಬೇಕು, ಆ ಒಂದು ಛಲ, ಹಠನ ಸೃಷ್ಟಿ ಮಾಡೋಕ್ಕೆ ಕೆಲವು ಮಂತ್ರತಂತ್ರಗಳನ್ನು ಯೂಸ್ ಮಾಡ್ತಾಯಿದ್ರು. ಕೆಲವು ಕಣ್ದೃಷ್ಟಿಯಿಂದ ನಮ್ಮಲ್ಲಿ ಉತ್ಸಾಹ, ಧೈರ್ಯ, ಸ್ಥೈರ್ಯ ಕಳ್ಕೊಳ್ಳುತ್ತೆ ಅಂತ ಹೇಳಿದೆ. ಮಾಟಮಂತ್ರ ತಂತ್ರ ಪ್ರಯೋಗದಿಂದನೂ ಕಳ್ಕೊಂಡ್ಬಿಡ್ತೀವಿ ಎಲ್ಲ. ಧೈರ್ಯ, ಸ್ಥೈರ್ಯ, ಹಠ, ಛಲ, ಸಾಹಸ ಗುಣ, ಶೌರ್ಯ, ವೀರತ್ವ ಅನ್ನೆಲ್ಲ. ತಾಕತ್ತು, ವೀರತ್ವ ಅಂದರೆ. ಇನ್ನೊಂದು ಗ್ರಹಗಳು ಸೂರ್ಯ, ಕುಜ, ಮಂಗಳ ಮತ್ತು ಶನಿ. ಈ ಮೂರಕ್ಕೂ ಶಾಂತಿ ಆಗಬೇಕು ಅಂತಂದರೆ ಹಿಂದಿನ ಕಾಲದಲ್ಲಿ ಮಾಟಮಂತ್ರ ಮಾಡಿಸಿದ್ರೆ ನಿವಾರಣೆ ಆಗಬೇಕು. ಸೂರ್ಯ, ಮಂಗಳ, ಶನಿ ಗ್ರಹಕ್ಕೆ ಶಾಂತಿ ಆಗಬೇಕು. ದೃಷ್ಟಿದೋಷ, ಈ ಮೂರಕ್ಕೂ ಹಯಗ್ರೀವ ಅನ್ನೋ ದೇವರಿದ್ದಾರೆ. ಹಯಗ್ರೀವ ತಂತ್ರಸಾರದಲ್ಲಿ ಒಂದು ಗಾಯತ್ರಿ ಮಂತ್ರ ಇದೆ. ಆ ಗಾಯತ್ರಿ ಮಂತ್ರವನ್ನು ಈ ಥರದವರು ದಿನ ಹೇಳ್ತಾ ಇದ್ದರೆ ಉತ್ಸಾಹ, ಆಸಕ್ತಿ, ಸಾಹಸ ಗುಣ, ಧೈರ್ಯ, ಸ್ಥೈರ್ಯ, ಶೌರ್ಯ ಎಲ್ಲವೂ ಪ್ರಾಪ್ತಿಯಾಗ್ತದೆ. ಅದರಿಂದ ತಾಯಿ ಗರ್ಭದಲ್ಲೇ ಇದ್ದಾಗ ಈ ಥರ ಮಂತ್ರಗಳನ್ನು ಹೇಳಿಸ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಆಗ ಹುಟ್ಟಿದ ಮಗು ಓದಲಿಲ್ಲ ಅಂದ್ರೂ, ಶ್ರೀಮಂತಿಕೆ ಇಲ್ಲ ಅಂದ್ರೂ ಆ ಒಂದು ಗತ್ತು, ಧೈರ್ಯ, ಸ್ಥೈರ್ಯ ಮಾಡಿ ಇಡೀ ಜಗತ್ತಲ್ಲಿ ಜನಪ್ರಿಯನಾಗುವಂಥ ಶಕ್ತಿ ಆ ಗರ್ಭದಲ್ಲೇ ತಾಯಿ ತುಂಬ್ತಾ ಇದ್ಲಂತೆ ಮಕ್ಕಳಿಗೆ. ಇದು ಹಿಂದಿನ ಕಾಲದ ಗುರುಕುಲದಲ್ಲಿ ಇದ್ದಿತ್ತು. ಅದಕ್ಕೆ ಇವತ್ತು ನಾನು ನಿಮಗೆ ಹಯಗ್ರೀವ ದೇವರದು ಒಂದು ಗಾಯತ್ರಿ ಮಂತ್ರ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೆ ಮುದ್ರೆ ಏನಪ್ಪ ಅಂದರೆ, ಹೆಬ್ಬೆಟ್ ಮೇಲೆ ಶನಿ, ಸೂರ್ಯ. ನಾನು ಆಗಲೇ ಹೇಳಿದೆ ಸೂರ್ಯ, ಶನಿ, ಕುಜಕ್ಕೆ ಶಾಂತಿ ಆಗಬೇಕು ಅಂತ. ಈ ಎರಡು ಬೆರಳಲ್ಲೂ ಹೆಬ್ಬೆಟ್ ಮೇಲೆ ಮಧ್ಯದ ಬೆರಳು, ಉಂಗುರದ ಬೆರಳು ಇಡಿ. ಇಲ್ಲೂ ಅಷ್ಟೇ, ಮಧ್ಯದ ಬೆರಳು, ಉಂಗುರದ ಬೆರಳು ಎರಡು ಎರಡು ಪಕ್ಕಕ್ಕೆ ಸೇರಿಸ್ದಾಗ ಹೀಗೆ ಕುದುರೆ ಮುಖ ಥರ ಆಗತ್ತಿದು. ಹೀಗೆ ಇಟ್ಕೊಂಡು ಪೂರ್ವಕ್ಕೆ ಮುಖ ಮಾಡಿಕೊಂಡು ಓಂ ವಾಣೀಶ್ವರಾಯ ವಿದ್ಮಹೇ. ವಾಣಿ, ಮಾತಿನಲ್ಲೇ ಎಲ್ಲ ಕ್ರಿಯೇಟ್ ಆಗುವಂಥದ್ದು. ವಾಣಿ ಅಂದರೆ ಮಾತು. ಓಂ ವಾಣೀಶ್ವರಾಯ ವಿದ್ಮಹೇ ಹಯಗ್ರೀವಾಯ ಧೀಮಹಿ ತನ್ನೋ ಹಯಗ್ರೀವ ಪ್ರಚೋದಯಾತ್. 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 ಈ ಹಯಗ್ರೀವ ದೇವರನ್ನು ಈ ಮುದ್ರೆ ಮುಖೇನ ಆವಾಹನೆ ಮಾಡಬೇಕು. ಮುದ್ರಾ, ಫಿಸಿಯೋಥೆರಪಿ, ಮಂತ್ರ, ಸೌಂಡ್ ಥೆರಪಿ. ಈ ಮಂತ್ರ ಮುದ್ರೆ ಹೇಳೋದ್ರಿಂದ ಸೋಡಿಯಮ್ಮು, ಪೊಟ್ಯಾಷಿಯಮ್ಮು, ಮ್ಯಾಂಗನೀಸು, ಮೆಗ್ನೀಷಿಯಮ್ಮು ಮತ್ತು ಐರನ್ನು, ಬಾಡಿಯಲ್ಲಿ ಶನಿ ಐರನ್ನು ಇವೆಲ್ಲ ಇದ್ದಾಗ ಗತ್ತು, ತಾಕತ್ತು, ಧೈರ್ಯ, ಸ್ಥೈರ್ಯ ಎಲ್ಲ ಆಟೋಮೆಟಿಕ್ಗೆ ನಾವು ತಿಂದಂಥ ಪದಾರ್ಥ, ನಾವು ಕುಡಿದಂಥ ಜ್ಯೂಸು, ಹಾಲು, ಟೀ, ಕಾಫಿ ಇದನ್ನೆಲ್ಲ ಈ ಮಂತ್ರ ಸಕ್ ಮಾಡಿ ಹೆಚ್ಚೆಚ್ಚಿಗೆ ಸ್ಟೋರ್ ಮಾಡಿ ಉತ್ಸಾಹ, ಲವಲವಿಕೆ, ಧೈರ್ಯ, ಸ್ಥೈರ್ಯ, ಗುರಿ ಇಟ್ಕೊಳ್ತಾನೆ. ವೀರತ್ವ, ಯಾಕಾಗಲ್ಲ ನೋಡ್ತೀನಿ, ತಾಕತ್ತು ನಾನು ಮಾಡೇ ಮಾಡ್ತೀನಿ. ಸಾಹಸ ಗುಣ, ಅದೆಷ್ಟೇ ಕಷ್ಟ ಇಲ್ಲ, ಅದೇನೇ ಆಗಲಿ ನಾನು ಹಗಲು ರಾತ್ರಿ ಮಾಡಿ ಆ ಛಲ ಏನಿದೆಯೋ, ಗೋಲ್ ಏನಿದೆಯೋ ಅದನ್ನು ಮುಟ್ತೀನಿ ಅನ್ನೋದಕ್ಕೆ ಆ ಸಾಹಸ ಗುಣ. ಹಯಗ್ರೀವ ಬಹಳ ವಿಶೇಷ. ಅದರಿಂದ ಓದೋ ಮಕ್ಕಳು, ಕಾಲೇಜ್ಗೆ ಹೋಗೋರು ಇದನ್ನೆಲ್ಲ ಜಪ ಮಾಡ್ತಿದ್ರೆ ಅವ್ರಿಗೆ ಬಹಳ ಡ್ರಗ್ಸ್ ತಗೊಳ್ಳೋದು, ಸ್ಮೋಕ್ ಮಾಡೋದು, ಸವಾಸ ದೋಷದಲ್ಲಿ ಕೆಟ್ಟ ಚಟಗಳನ್ನು ಕಲಿಯೋದು ಇದೆಲ್ಲ. ಯಾಕಂದರೆ ಶನಿ ವಕ್ರ ನೀಚನ ಆದಾಗ ಕುಡಿಯೋದು ಕಲಿಸ್ತಾನೆ, ಸ್ಮೋಕ್ ಮಾಡೋದು ಕಲಿಸ್ತಾನೆ, ಸೆಕ್ಸ್ ಮಾಡೋದು ಕಲಿಸ್ಬಿಡ್ತಾರೆ. ಶನಿ ಗ್ರಹ ದುಷ್ಟ ಚಟಗಳನ್ನು ತುಂಬುವಂಥ ಗ್ರಹ, ಕಲಿಸುವಂಥ ಗ್ರಹ. ಅದನ್ನು ತಡೆಯೋ ಶಕ್ತಿ ಹಯಗ್ರೀವ ದೇವರು ನೋಡಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಹಯಗ್ರೀವ ದೇವಸ್ಥಾನಗಳು ಕಮ್ಮಿ, ಬಟ್ ಕೆಲವು ಕಡೆ ಇದೆ. ಆಗಾಗ ವರ್ಷಕ್ಕೊಂದು ಸಲ ಓದೋರು, ಬಿಸ್ನೆಸ್ ಮಾಡೋರು, ಮತ್ತು ಆ್ಯಕ್ಟರು, ಡ್ಯಾನ್ಸು, ಸಂಗೀತ, ಸಿನಿಮಾದಲ್ಲಿ, ಸೀರಿಯಲಲ್ಲೆಲ್ಲ ಆ್ಯಕ್ಟ್ ಮಾಡೋಂಥವ್ರು ಆಗಾಗ ಹಯಗ್ರೀವರನ್ನು ಹೋಗಿ ದರ್ಶನ ಮಾಡ್ತಿರ್ಬೇಕಂತೆ.
ಆಗ ಮಾಟಮಂತ ತಂತ್ರಪ್ರಯೋಗ ದೋಷ, ಜನಗಳ ಸಮಾಜದಿಂದ ಬರೋ ದೃಷ್ಟಿ ದೋಷ, ಮತ್ತು ಪೂರ್ವಜರು ನಾವು ಮಾಡಿದಂಥ ಅಪಹಾಸ್ಯ, ನಿಷ್ಠೂರ, ಅವಮಾನ, ನಿಂದನೆ, ಅಪಪ್ರಚಾರ ಈ ಥರದ್ದೆಲ್ಲ ದೋಷಗಳು ಹಯಗ್ರೀವ ಮಾಡ್ತಾರೆ. ಅಂದರೆ ಶನಿಗೆ, ಮಂಗಳಗ್ರಹಕ್ಕೆ, ಸೂರ್ಯನಿಗೆ ಹಯಗ್ರೀವರು ಆಶೀರ್ವಾದ ಮಾಡ್ತಾರೆ. ಅಂದರೆ ಅವ್ರಿಗೆ ಹೇಳ್ತಾರೆ ಇದೆಲ್ಲ ತೆಗೆದುಬಿಡಪ್ಪ, ಪಾಪ ಅವ್ರಿಗೆ ಹಿಂಸೆ ಕೊಡಬೇಡ ಅಂಥೇಳಿ. ಅಷ್ಟು ವಿಶೇಷತೆ. ಬಾಡಿನಲ್ಲಿ ಮಿನರಲ್ಸು, ಕೆಮಿಕಲ್ಸು, ವೈಟಮಿನ್ಸು, ಅದರಲ್ಲೂ ವೈಟಮಿನ್ B12, ವೈಟಮಿನ್ D3 ಡಿಫಿಷಿಯನ್ಸಿ ಇದ್ದರೆ ಮೂಳೆ ರೋಗ ಬರುತ್ತೆ, ಕೂದಲು ದುರುತ್ತೆ, ಮತ್ತು ಮಂಕು ಬರ್ದಂಗೆ ಆಗುತ್ತೆ, ಇದೆಲ್ಲ ಕಪ್ಪು ಬಂಗ್ ಬಂದಂಗೆ ಆಗುತ್ತೆ. ಹಯಗ್ರೀವ ಮಂತ್ರದಿಂದ ಇದೆಲ್ಲ ಕ್ಯೂರ್ ಮಾಡ್ಕೋಬೋದು ಅಂಥೇಳಿ ಮೆಡಿಕಲ್ ಆಸ್ಟ್ರಾಲಜಿಯಲ್ಲಿ ಹೇಳ್ತಾರೆ. ಅದರಿಂದ ಓಂ ವಾಣೀಶ್ವರಾಯ ವಿದ್ಮಹೆ. ವಾಣಿ ಅಂದರೆ ಮಾತು, ವಾಣಿ ಅಂದರೆ ಶಕ್ತಿ, ವಾಣಿ ಅಂದರೆ ಎನರ್ಜಿ, ವಾಣಿ ಅಂದರೆ ಬಾಡಿಲಿರತಕ್ಕಂಥ ಎಲ್ಲ ಕ್ಲೇಶಗಳಿರುವಂಥ ಕೆಲವು ಮಲಿನವಾದಂಥ ಶಕ್ತಿಯನ್ನು ಹಯಗ್ರೀವಾಯ ಧೀಮಹಿ, ಹಯಗ್ರೀವಾಯ ಧೀಮಹಿ ತನ್ನೋ ಹಯಗ್ರೀವ ಪ್ರಚೋದಯಾತ್ ಅಂಥೇಳಿ ಇದು ಹಯಗ್ರೀವ ಗಾಯತ್ರಿ. ಇದು ಮಾಡ್ತಾ 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 ಮಂಕುತನ ಕಮ್ಮಿ ಆಗುತ್ತೆ. ಒಂದೇ ಪೇಜ್ ಓದ್ತಿದ್ದವನು ಇವತ್ತು ಒಂದು ಅರ್ಧ ಗಂಟೆ ಕೂತ್ಕೊಂಡು ಒಂದು ಪುಸ್ತಕನ ಓದ್ಬಿಡ್ತಾನೆ. ಛಲ, ಧೈರ್ಯ, ಅಸ್ಥೈರ್ಯ. ಹೀಗೆ ಈ ಥರದ್ದೆಲ್ಲ ಶನಿ, ಕುಜ, ಸೂರ್ಯಗ್ರಹಕ್ಕೆ ಶಾಂತಿ, ಹಯಗ್ರೀವ ಮಂತ್ರ, ಗಾಯತ್ರಿ ಮಂತ್ರ. ಇದರಲ್ಲಿ ಭಾಳಷ್ಟು ಹಯಗ್ರೀವ ಮಾಲಮಂತ್ರಗಳಿವೆ, ಹಯಗ್ರೀವ ಬೀಜಾಕ್ಷರಗಳಿವೆ. ಇನ್ನು ಅಡ್ವಾನ್ಸ್ಡ್ ಕೆಲವು ವಿಶೇಷವಾದಂಥದ್ದು ಸರಸ್ವತಿ ಮತ್ತು ಹಯಗ್ರೀವರು ವಿದ್ಯಾ ಮತ್ತು ಧೈರ್ಯ ಸ್ಥೈರ್ಯಕ್ಕೆ ಅಧಿದೇವತೆಗಳು ಅಂತ ಹೇಳ್ತಾರೆ. ಇವತ್ತು ನಾನು ಈ ಸಂಚಿಕೆಯನ್ನು ಈ ಥರ ದೋಷ ಇರೋರಿಗೆ ಹೇಳಿದ್ದೀನಿ. ಇದು ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮಂತ್ರ ಹೇಳ್ತಾ ತನಗೆ ತಾನೇ ಚೈತನ್ಯ ಶಕ್ತಿ ಜಾಸ್ತಿ ಆಯಿತು. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ 3 ಉತ್ಪತ್ತಿ ಆಗುತ್ತೆ ಈ ಗಾಯತ್ರಿ ಮಂತ್ರದಿಂದ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಮ್ಯೂಸಿಕ್ ಚಾನಲ್ ಇದೆ. 3 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡೋದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತಿರ್ತೀವಿ. ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕೋ ಅವ್ರು www.lakshmisrinivas.in ಅಂತೇಳಿ ಲಾಗಿನ್ ಆಗಿ ನೀವೇ ಅಪಾಯಿಂಟ್ಮೆಂಟ್ಸ್ ತೊಗೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಾಯಿರಾಮ್.